ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿಂದ ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕು ಅಂತ 3 ದಿನ ಮುಂಚೆಯಿಂದನೂ ಫಿಕ್ಸ್ ಆಗಿದ್ದೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ವೆಯ್ಟ್ ನೋಡಿದ್ರೆ 58 kg ಇದ್ದೆ. ಫ್ರೆಶ್ ಅಪ್ ಎಲ್ಲ ಆಗಿ ಚಿಯಾ ಸೀಡ್ಸ್ ವಾಟರ್ ಕುಡ್ಕೊಂಡು ಸ್ಟ್ರೈಟ್ 1 hour ವರ್ಕೌಟ್ ಮಾಡಿದೆ. ನಾನ್ ಲಾಸ್ಟ್ ಟೈಮ್ ವರ್ಕೌಟ್ ಸ್ಟಾಪ್ ಮಾಡಿದ್ದೆ ಯಾಕೆ ಅಂದ್ರೆ ಟ್ಯಾಟೂ ಹಾಕ್ಸಿದ್ನಲ್ಲ ಅದಕ್ಕೆ. ಅವರು ಸ್ಟ್ರಿಕ್ಟ್ ಆಗಿ ಅನ್ಬಿಟ್ಟಿದ್ರು ಸ್ವೆಟ್ ಆಗಂಗಿಲ್ಲ, ನೀರ್ ಬೀಳ್ಸಂಗಿಲ್ಲ, ಸ್ವಲ್ಪ ಜೋಪಾನ ಮಾಡ್ಕೊಂಡು ನೋಡ್ಕೋಬೇಕು ಒಂದ್ 15-20 ದಿನ ಅಂತ. ಅದಕ್ಕೋಸ್ಕರ ನಿಲ್ಸಿದ್ದೆ. ಇವಾಗ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ವರ್ಕೌಟ್ ಎಲ್ಲ ಮುಗಿದ್ಮೇಲೆ ನುಗ್ಗೆ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ಪೌಡರ್ದು ನೀರ್ ಕುಡ್ದೆ. ನಾನಿವಾಗ ರೆಗ್ಯುಲರ್ ಆಗಿ ರೋಸ್ಮೆರಿ ವಾಟರ್ ನ ಯೂಸ್ ಮಾಡ್ತಾ ಇರೋದ್ರಿಂದ ಸ್ಕಾಲ್ಪ್ ಮತ್ತೆ ಹೇರ್ ಲೆನ್ಸ್ ಫುಲ್ ಡ್ರೈ ಆಗ್ಬಿಟ್ಟೈತೆ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಡ್ರೈ ಅಂಡ್ ಫ್ರಿಜಿ ಆಗ್ಬಿಟ್ಟೈತೆ ಅಂತ. ಸೊ ಅದಕ್ಕೋಸ್ಕರ ಇದನ್ನ ಟ್ರೀಟ್ ಮಾಡಕ್ಕೆ ಅಂತ ನಾನೊಂದು ಹೇರ್ ಮಾಸ್ಕ್ ರೆಡಿ ಮಾಡ್ಕೊಂಡಿದ್ದೆ. ಇದ್ರ ರೆಮಿಡಿನ ನಾನು ಆಲ್ರೆಡಿ ಯಾವ್ದೋ ವ್ಲಾಗ್ ಅಲ್ಲಿ ಶೇರ್ ಮಾಡಿದೀನಿ. ಅದೇ ಅಕ್ಕಿ ಹಿಟ್ಟು ಮತ್ತೆ ಅಕ್ಸೆ ಬೀಜದಿಂದ ಮಾಡಿದ್ನಲ್ಲ ಅದು. ರೆಗ್ಯುಲರ್ ಆಗಿ ನಾನು ವ್ಲಾಗ್ಸ್ ನೋಡಿದ್ರೆ ನಿಮ್ಗೆ ನೆನಪಿರುತ್ತೆ. ಈ ಹೇರ್ ಪ್ಯಾಕ್ ನನಗೆ ಮೋಸ್ಟ್ ಫೇವರೇಟ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದನ್ನ ಯೂಸ್ ಮಾಡಾದ್ಮೇಲೆ ಕೂದಲು ಎಷ್ಟೊಂದು ಶೈನಿ, ಸಿಲ್ಕಿ, ಸ್ಮೂತ್ ಆಗಿರುತ್ತೆ ಗೊತ್ತಾ. ಇದನ್ನ ಹೇಗ್ ಪ್ರಿಪೇರ್ ಮಾಡೋದು ಅಂತ ಸಪರೇಟ್ ಆಗಿ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹೇರ್ ಪ್ಯಾಕ್ ಅಂತ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಹೇರ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ತಿಂಡಿಗಂತ ಆಸ್ ಯೂಶುವಲ್ ಮೆಂತ್ಯದ ತಿಂದೆ. ಇನ್ನ ಸುಮಾರು ಜನ ಪಿಂಪಲ್ಸ್ ಗೆ ಮತ್ತೆ ಡಾರ್ಕ್ ಸ್ಪಾಟ್ಸ್ ಗೆ ಹೋಮ್ ರೆಮಿಡೀಸ್ ಹೇಳಿ ಅಂತ ಕೇಳಿದ್ರಿ. ನಾನು ಆಲ್ರೆಡಿ ಫೇಸ್ ಪ್ಯಾಕ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತೆ ನೀವು ಕೇಳ್ತಾ ಇದೀರ ಅಂತ ಹೇಳ್ತಾ ಇದೀನಿ. ಮೊದಲು ಒಂದ್ ಕಾಲ್ ಭಾಗದಷ್ಟು ಆಲೂಗೆಡ್ಡೆನ ತುರ್ದಿಡ್ಕೋತಾ ಇದ್ದೀನಿ. ಅದಕ್ಕೆ 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೊಸರು ಮತ್ತೆ 1 ಸ್ಪೂನ್ ಜೇನುತುಪ್ಪ ಹಾಕೋತಾ ಇದ್ದೀನಿ. ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫೇಸ್ ಮೇಲೆ ತಿಕ್ ಲೇಯರ್ ಆಗಿ ಅಪ್ಲೈ ಮಾಡಬೇಕು. ಇದು ಒಂದು 50% ಡ್ರೈ ಆಗೋವರೆಗೂ ಹಾಗೆ ಇರಬೇಕು. ಇನ್ನ ಇದನ್ನ ಅಪ್ಲೈ ಮಾಡೋದ್ರಿಂದ ಫೇಸ್ ಅಲ್ಲಿ ಡಾರ್ಕ್ ಸ್ಪಾಟ್ಸ್ ಇದ್ರೆ ಅದು ರೆಡ್ಯೂಸ್ ಆಗುತ್ತೆ. ಹೊಸ ಪಿಂಪಲ್ಸ್ ಆಗ್ತಿದ್ರೆ ಅದು ಒಣಗೋಗುತ್ತೆ. ಓವರ್ ಆಲ್ ನಿಮ್ ಫೇಸ್ ಬ್ರೈಟ್ ಆಗಿ ಗ್ಲೋ ಬರುತ್ತೆ. ಇನ್ನ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಮಲ್ಕೋಬಿಟ್ಟಿದ್ದೆ. ಸಂಜೆನೆ ಎದ್ದಿದ್ದೀನಿ. ಇನ್ನ ಅಷ್ಟೊತ್ತಲ್ಲೇನ್ ಊಟ ಮಾಡೋದು ಅಂತ ಒಗ್ಗರಣೆ ಪುರಿ ತಿನ್ಕೊಂಡು ಬ್ಲಾಕ್ ಕಾಫಿ ಕುಡ್ಕೊಂಡು ರಿಡಮ್ ಅಂತ ಒಂದ್ ಮೂವಿ ನೋಡಿದೆ. ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿತ್ತು. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಇದೆ. ಯಾರಿಗ್ ನೋಡ್ಬೇಕು ಅನ್ಸುತ್ತೋ ಹೋಗಿ ನೋಡ್ಬೋದು. ನಾನು ಊಟಕ್ಕೆ ಎದ್ದು ಬರ್ಬೇಕಿದ್ರೆ ನಮ್ಮ ಮುನ್ನಿ 7 ಬೆಕ್ಕನ್ ಮರಿಗಳನ್ನ ಮಲ್ಗಿಸ್ಕೊಂಡ್ ಮಲಗಿದ್ಲು. ವಿಡಿಯೋ ಮಾಡ್ಕೊಳ್ಳೋದ ಅಂತ ಫೋನ್ ತರಷ್ಟರಲ್ಲಿ ಎಲ್ರು ಎದ್ದು ಆ ಕಡೆ ಹೊಂಟೋಗ್ಬಿಟ್ಟವ್ರೆ. ಮುನ್ನಿ ಬಂದ್ ಹಿಂಗ್ ಕೂತವಳೆ ಅಂದ್ರೆ ಅವಳಿಗೆ ಹೊಟ್ಟೆ ಹಸಿತೈತೆ ಅಂತ ಅರ್ಥ. ಸೊ ಅವಳಗ್ ತಿನ್ನಕ್ಕೆ ಮೊಸರನ್ನ ಹಾಕೊಟ್ಟು ನಾನು ತಟ್ಟೆಗೆ ಊಟ ಹಾಕೊಂಡ್ ಬಂದೆ. ಊಟಕ್ಕೆ ಮುದ್ದೆ ಮತ್ತೆ ಹುಳ್ಳಿಕಾಳು ಉಪ್ಸಾರು. ಊಟ ಎಲ್ಲ ಮುಗಿಸಿ 1 hour ಆದ್ಮೇಲೆ ತ್ರಿಫಲ ಚೂರ್ಣದು ನೀರ್ ಕುಡ್ದು ಮಲಗ್ದೆ. ತ್ರಿಫಲ ಚೂರ್ಣ ಬಗ್ಗೆ ನಾನು ಪಕ್ಕಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.